ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆದರೆ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ, ಥ್ರೋಟ್ ಪೇಯ್ನ್ ಇದೆ, ಬಟ್ ಓಕೆ, ಮ್ಯಾನೇಜಬಲ್. ಇವತ್ತು ಬಂದು ಥರ್ಸ್ಡೇ, ಟೈಮ್ ಬಂದು ಆಲ್ಮೋಸ್ಟ್ 9:45 to 50 ಆಗ್ತಾ ಇದೆ. ಇವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾಳೆ ಬಂದು ನಮ್ಮ ಗಿರೀಶ್ ಅವ್ರದ್ದು ಬರ್ತಡೇ ಇದೆ. ಸೊ August 14th ಅವ್ರದ್ದು ಬರ್ಡೇ ಇರೋದು, August 15th. ನಾನು ಅನ್ಸ್ಕೊಂಡೆ ಅವ್ರಿಗೆ ಮಿಡ್ನೈಟಲ್ಲಿ ಒಂದು ಸರ್ಪ್ರೈಸ್ ಕೊಡೋಣ, ಕೇಕ್ ಕಟ್ ಮಾಡಿಸಿ ಅಂತ. ಅವ್ರಿಗಂತೂ ಒಂದು ಸ್ವಲ್ಪ ಕೂಡ ಕ್ಲೂ ಇಲ್ಲ ನಾನು ಬರ್ಡೇ ಮಾಡ್ತೀನಿ ಅಂತ. ಅದಕ್ಕೆ ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ, ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ. ನಾನು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಮಿನಿಮಲ್ ಆಗಿ ಮಾಡ್ತೀನಿ. ಜಸ್ಟ್ ಅವ್ರಿಗೆ ಖುಷಿ ಪಡ್ಸೋಕ್ಕೋಸ್ಕರ ಮಾಡ್ತಾ ಇರೋದಷ್ಟೇ. ಸೊ ಬನ್ನಿ, ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಅದಕ್ಕೂ ಮೊದಲು ಗೊತ್ತಲ್ಲ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕೇ ಬೇಕು, ಅದಕ್ಕೋಸ್ಕರ. ಆ್ಯಂಡ್ ಇನ್ನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಗೈಸ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಆಯಿತಾ. ಆ್ಯಂಡ್ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ನನ್ನ ತಮ್ಮ ಕೂಡ ಬಂದಿದ್ದಾನೆ. ಆ್ಯಂಡ್ ನನ್ನ ತಮ್ಮ ಬಂದಿದ್ದು ನನಗೂ ಸರ್ಪ್ರೈಸೇ, ನಮ್ಮ ಗಿರೀಶ್ ಅವ್ರಿಗೆ ಅಂತೂ ಗೊತ್ತೇ ಇಲ್ಲ. ಸೊ ಬನ್ನಿ, ನಾವಿಬ್ಬರು ಯಾವ ಥರ ಸೇರಿ ಡೆಕೋರೇಷನ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೋಡಿ ಗೈಸ್, ನನ್ನ ತಮ್ಮನೂ ಬಂದಿದ್ದಾನೆ. ನಾವಿಬ್ಬರು ಸೇರಿ ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಆಯಿತಾ. ಇವನು ಬಂದಿರೋದು ನನಗೂ ಸರ್ಪ್ರೈಸು, ಅವ್ರಿಗೂ ಸರ್ಪ್ರೈಸು ಆಯಿತಾ. ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೈಸ್, ಒಂದು 11 o'clock ಆಗಿದೆ ಇವಾಗ. ನಾನು ಸ್ಯಾಮ್ಸಮೀರ್ ಅವ್ರದ್ದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಕೂತಿದ್ದೆ. ಆ್ಯಂಡ್ ಟೈಮ್ ಆಗಿರೋದ್ರಿಂದ ಬಲೂನ್ ಊದೋಣ ಅಂತ ಅನಿಸ್ಕೊಂಡೆ. ಬಟ್ ನನಗೆ ಕೋಲ್ಡ್ ಆಗಿರೋ ಕಾರಣ 2 ನೋಸು ಕೂಡ ತುಂಬ ಬ್ಲಾಕ್ ಆಗಿಬಿಟ್ಟಿತ್ತು. ನನಗೆ ಕೋಲ್ಡ್ ಅಂದರೆ ಆಗಲ್ಲ ಗೈಸ್, ಬೇರೆ ಏನಾದರೂ ಬಂದರೂ ಓಕೆ, ಬಟ್ ಶೀತ ಮಾತ್ರ ನನಗೆ ಇಷ್ಟನೇ ಆಗಲ್ಲ. ಅದಕ್ಕೆ ಟ್ಯಾಬ್ಲೆಟ್ನ ತೊಗೊಂಡು ನುಂಗ್ತಾ ಇದೆ. ಆ್ಯಂಡ್ ಫಸ್ಟ್ ಟೈಮ್ 2 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ನಂಗೆ ಲಿಟ್ರಲಿ 2 ನೋಸ್ ಕೂಡ ಬ್ಲಾಕ್ ಆಗಿಬಿಟ್ಟಿತ್ತು. ಲೈಕ್ ಟೈಮ್ ಆಗ್ತಾ ಶೀತ ಇನ್ನೂ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಬಟ್ ಎನಿವೇ, ನನ್ನ ಹಸ್ಬೆಂಡ್ ಬರ್ಡೇ ಮಾಡಲೇಬೇಕು ಅಂದ್ಬಿಟ್ಟು ನಾನು ಬಲೂನ್ ಊದೋಣ ಅಂತ ಕೂತ್ಕೊಂಡೆ. ಆ್ಯಂಡ್ ನಾನಿಲ್ಲಿ ರೆಡ್ ಮತ್ತು ವೈಟ್ ಕಲರ್ದು ಬಲೂನ್ಸ್ ತಂದಿದೆ. ಅನ್ಫಾರ್ಚುನೇಟ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಅದೇ ಕಲರೇ ಯೂಸ್ ಮಾಡಿದೆ, ಈ ಟೈಮ್ ಕೂಡ ಅದೇ ಕಲರೇ ಯೂಸ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು 10:54 ಆಗಿದೆ ಟೈಮು. ಇವಾಗ ಶುರು ಮಾಡ್ತಾ ಇದ್ದೆ ಬಲೂನ್ ಊದೋಣ ಅಂತ. ಆ್ಯಂಡ್ ಮಲ್ಕೊಳ್ಳೋಕ್ಕೆ ಎಲ್ಲ ಹಾಸ್ಕೊಂಡಿದ್ದು, ಆಮೇಲೆ ಶುರು ಮಾಡಿದ್ದು. ಹಂಗೆ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ವ್ಲಾಗ್ ನೋಡಿಕೊಂಡು ಬಲೂನ್ ಓದ್ತಾ ಇದ್ದೆ. ಆ್ಯಂಡ್ ನನಗೆ ಯೂಟ್ಯೂಬ್ ಚಾನಲ್ ನಾನು ಜಾಸ್ತಿ ನೋಡ್ತೀನಿ ಗೈಸ್. ಈ ಟಿ ವಿಲಿ ಹಾಕೊಂಡು ನೋಡೋದೇ ಜಾಸ್ತಿ, ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇರ್ತೀನಿ. ಆಮೇಲೆ ನನ್ನ ತಮ್ಮ ಎಲ್ಲಿದ್ನೋ ಗೊತ್ತಿಲ್ಲ, ಬಂದು ಕೂತ್ಕೊಂಡು ಹೆಲ್ಪ್ ಮಾಡ್ತೀನಿ ಅಂದ. ಸೊ ನಾನು ಆ್ಯಕ್ಚುಲಿ ಹೆಲ್ಪ್ ಮಾಡೋಕ್ಕೆ ಬಂದಿದ್ದು, ಮಾಡ್ದೆ ಕೂಡ. ಆ್ಯಂಡ್ ಇಲ್ಲಿ ಬಂದು ನಾವಿಬ್ಬರು ಹಂಗೆ ತಮಾಷೆಯಾಗಿ ಮಾತಾಡಿಕೊಂಡು ಬಲೂನ್ ಓದ್ತಾ ಇದ್ದು. ಅವನಿಗೆ ನನ್ನ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ, ಆದರೆ ನಾನು ಬಿಡಲ್ಲ ಗೈಸ್. ಈ ಥರ ರೆಡ್ ವಿತ್ ವೈಟು ಮತ್ತು ವೈಟ್ ವಿತ್ ರೆಡ್ಡಲ್ಲಿ 3 ಫ್ಲವರ್ಸ್ನ ಮಾಡಿದ್ದೀನಿ ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡಿರೋದು ಗೈಸ್. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಬಂದು ಕ್ಯಾಮ್ರಾ ಸೆಟ್ ಮಾಡ್ತಾಯಿದ್ದ, ಬಟ್ ಅವ್ನು ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಆ್ಯಂಡ್ ನಾವಿಲ್ಲಿ ಹ್ಯಾಪಿ ಬರ್ತ್ಡೇ ಕಾರ್ಡ್ಸ್ನ ಜೋಡಿಸ್ತಾ ಇದ್ದೋ, ಬಟ್ ನಾನು ಉಲ್ಟಾಯಿಂದ ಜೋಡಿಸ್ಬಿಟ್ಟಿದ್ದೆ ಫಸ್ಟ್ ಟೈಮ್ ಮಾಡುವಾಗ. ಸೊ ಮತ್ತೆ ಓಪನ್ ಮಾಡಿ ಮತ್ತೆ ರಿಟರ್ನ್ ಜೋಡಿಸಿ ಹಾಕಿರೋದು. ಆ್ಯಂಡ್ ನನಗೆ ಇದೇ ಥರ ಮಾಡಬೇಕು ಅಂತ ಏನೂ ಐಡಿಯಾ ಇರಲಿಲ್ಲ, ರ್ಯಾಂಡಮ್ ಆಗಿ ಮಾಡ್ತಾ ಇರೋದು ಅಷ್ಟೇ ಗೈಸ್.
It's so special. Boy, how it feels when I'm with you. You got me doing things I never thought I'd do. Just so you know, ain't never let you go. You're mine, oh, just so you know, you're mine for sure. Yeah. You're mine for sure. Yeah. Ooh, you're mine for sure. ಆ್ಯಂಡ್ ಇಲ್ಲಿ ನಾನು ಲೈಟ್ ಕೂಡ ತರಿಸಿದೆ. ಸೊ ಇದ್ರ ಲಿಂಕ್ ಏನಾದರೂ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಗೈಸ್, ನಾನು ನನ್ನ ಹಸ್ಬೆಂಡ್ ಬಗ್ಗೆ ನಿಮ್ಗೆಲ್ಲರಿಗೂ ಒಂದು ಹೇಳಲೇಬೇಕು. ಏನಪ್ಪ ಅಂದರೆ ಅದು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್ ಪರ್ಸನ್ನು. ನನ್ನ ಲೈಫಲ್ಲೇ ಅಷ್ಟು ಕೆಲಸ ಮಾಡೋರನ್ನ ನಾನು ನೋಡೇ ಇಲ್ಲ ಗೈಸ್. ಮೋಸ್ಟ್ ಆಫ್ ದ ಟೈಮ್ ಅವ್ರು ಕೆಲಸದಲ್ಲೇ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅನ್ನೋದಕ್ಕಿಂತ ಯಾವಾಗಲೂ ಕೆಲಸದಾನೇ ಅವ್ರಿಗೆ ಫಸ್ಟು, ಆಮೇಲೆ ಫ್ಯಾಮಿಲಿ ನೋಡೋದವರು. ಸೊ ಅವ್ರಿಗೋಸ್ಕರ ಒಂದು ಪುಟ್ಟದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾ ಇರೋದು. ಆ್ಯಂಡ್ ಅವ್ರಿಗೆ ಈ ಥರ ಸಿಂಪಲ್ ಥಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ಬಿಫೋರ್ ಮ್ಯಾರೇಜೆಲ್ಲ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿಲ್ಲ ಅವರು ಆಬ್ವಿಯಸ್ಲಿ. ಸೊ ನಾನು ಅದಕ್ಕೆ ನಾನು ಬಂದಮೇಲಾದರೂ ಸ್ವಲ್ಪ ನೀಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ನನ್ನ ಹತ್ರ ಕ್ಯಾಂಡಲ್ಸ್ ಇತ್ತು. ಸೊ ಅದ್ರ ಕೂಡ ಇಟ್ಬಿಟ್ಟು ಲೈಟ್ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಹಚ್ತಾ ಇದೆ. ಆ್ಯಂಡ್ ಈ ಲೈಟಿಂಗ್ಸ್ ವಯರ್ನ ನಾನು ಸೆಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಲೈಟಿಂಗ್ ವಯರ್ನ ಸೆಟ್ ಮಾಡೋಕ್ಕೆ ನಮ್ಮ ಹತ್ರ ಪ್ಲಗ್ಗೇ ಇಲ್ಲ, ಸ್ವಿಚ್ಚೇ ಇರಲಿಲ್ಲ ಕರೆಕ್ಟಾಗಿ. ಬಟ್ ಹಂಗೋ ಹಿಂಗೋ ಹೆಂಗೋ ಮ್ಯಾನೇಜ್ ಮಾಡಿರೋದಾಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅಂತ ವೆಯ್ಟ್ ಮಾಡಿ ಲಿಟ್ರಲಿ ನಾನು ನನ್ನ ತಮ್ಮ ನಿಜ ಬೇಜಾರಾಗೋಯ್ತು ಗೈಸ್. ಅಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ನಾವು ಇಬ್ಬರು. ಕ್ಯಾಂಡಲ್ನ ಕಚ್ಚೋಣ ಬನ್ನಿ. ಈಗ 12 o'clock ಆಗಿಬಿಟ್ಟಿದೆ ಆಲ್ರೆಡಿ. ನನ್ನ ಹಸ್ಬೆಂಡ್ 1 o'clock ಬರ್ತಾರೆ ಅಂತ ನಂಗೆ ಅನಿಸುತ್ತೆ. ನನಗೂ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಆ್ಯಂಡ್ ಫೈನಲಿ ನಮ್ಮ ಗಿರೀಶ್ ಅವರು 1:30 ಅನಿಸುತ್ತೆ ಬಂದಾಗ. ಸೊ ಅವ್ರಿಗೆ ಬಂದು ತಕ್ಷಣ ನಾನು ಸರ್ಪ್ರೈಸ್ ಕೊಟ್ಟೆ. ಆ್ಯಂಡ್ ಅವ್ರಿಗೆ ತುಂಬ ಇಷ್ಟ ಆಯಿತು ಕೂಡ ಇದು. ಆ್ಯಂಡ್ ಕೇಕ್ ನೋಡಿ ಗೈಸ್, ಚೆನ್ನಾಗಿದೆಯಾ. ವೆನಿಲಾ ಮತ್ತು ಕ್ಯಾರಮಲ್ ಫ್ಲೇವರ್ದು ನಾನು ತೊಗೊಂಡಿದ್ದೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅಷ್ಟು ಸ್ವಲ್ಪ ಇಟ್ಕೋಬೇಕು ತಾನೇ ಅಲ್ವಾ? ಚೆನ್ನಾಗಿ ಅಂದ್ರೆ ಒಂದ್ ಸ್ವಲ್ಪ ಹೇಳ್ತಾನಿದ ಮಯೂರ ಬೇಕ್ರಿ. ಚೆನ್ನಾಯ್ತಾ ನಮ್ದು ಡೆಕೋರೇಷನು? ಸಿಂಪಲ್. ಕೇಕ್ ಚೆನ್ನಾಗಿಲ್ವಮ್ಮ? ಓರಿಯೋದಿತ್ತು, ಅದು ಟ್ರೈ ಮಾಡೋಣ ಅನ್ಸ್ಕೊಂಡು ಅದು ಡಿಸೈನ್ ಚೆನ್ನಾಗಿರ್ಲಿಲ್ಲ ಮೇಲೆ. 500 ಇದಕ್ಕೆ ಕಮ್ಮಿ ಮಾಡಿಸ್ಬೇಕಾಯ್ತು. 700 ಗ್ರಾಮ್ ಸೆಲ್ಫಿ ಹಿಡ್ಕೊಂಡು ಬನ್ನಿ ಸ್ವಲ್ಪ. ಹೆಲ್ಮೆಟ್ ನನಗೆ ಕೊಟ್ಟು ಹಾಯ್ ಮಾಡು ಸಿರಿ. ಬಾ, ಮಳೆ ಬರುತ್ತೆ. ಇಸ್ಕೊ ಅಮ್ಮ, ಇದಿಡಿ ಒಳಗೆ. ಅದ್ರೊಳಗೆ ಇದರ ಏನು ಮಾಡ್ತೀಯಾ? ನಿಂತು ತಗೋ ಇದೊಂದು ಡಿಕ್ಕಿಗೆ ಬಾರೆ. ಬರೋಲ್ಲ ಅಂದ್ರೆ ಈಗ ಇಷ್ಟ ತನಕ ಹೋಗು, ಮುಂದೆ ನಿಂತ್ಕೋ. ಬೇಡ, ಮಳೆ ಏನೈತೆ. ನಿಲ್ಸ್ಕೊತ ಮುಂದೆ ಎಲ್ಲಿ ಕೂತ್ಕೋತೀಯಾ? ನೋಡಿ ಯಾರು ಕೂರ್ಲಮ್ಮ, ಕೂರ್ಲ ತಿರ್ಗಿಸ್ಕೋತೀರಾ? ಆ್ಯಂಡ್ ಇಲ್ಲಿ ಗೈಸ್, ನಾನು ನನ್ನ ಹಸ್ಬೆಂಡ್, ನನ್ನ ಮಗಳು ಮತ್ತು ನನ್ನ ತಮ್ಮನೂ ಒಂದು ಸ್ಪೆಷಲ್ ಕೆಲಸಕ್ಕೆ ಅಂತ ಆಚೆ ಹೋಗ್ತಾ ಇದ್ದೀವಿ. ಅದೇನಪ್ಪ ಅಂದರೆ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಸ್ಪೆಷಲ್ ಕೆಲಸ ಏನು ಅಂತ. ಆ್ಯಂಡ್ ಬೆಳಗ್ಗೆ ಎಲ್ಲ ನೀಟಾಗಿ ರೆಡಿ ಆಗಿ ಆ್ಯಂಡ್ ಬರ್ತಡೇ ಇರೋ ಕಾರಣ ದೇವಸ್ಥಾನಕ್ಕೆ ಹೋಗಲೇಬೇಕು. ಸೊ ನಾವಿವತ್ತು ನಮ್ಮನೆ ಹತ್ರ ಇರೋ ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿದ್ದು. ನನ್ನ ಮಗಳಿಗೆ ಈ ದೇವ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಎಷ್ಟು ನಮಸ್ಕಾರ ಮಾಡ್ತಾಳೆ ಗೈಸ್ ಇವಳು, ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಗೈಸ್, ಇಲ್ಲಿ ನನ್ನ ಮಗಳಿಗೆ ಜುಟ್ಟಾಗ್ತಾಯಿದೆ, ಯಾಕಂದರೆ ಗಾಡೀಲಿ ಬಂದಿದ್ವಲ್ಲ ಅದೆಲ್ಲ ಒಂಥರ ಕೆದ್ರೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಜುಟ್ಟಾಗ್ತಾಯಿದೆ ದೇವಸ್ಥಾನದಲ್ಲಿ.
ಆ್ಯಂಡ್ ಅವಳು ತಲೆನೇ ಬಾಚಿಸ್ಕೊಳ್ಳಲ್ಲ ಗೈಸ್. ಅವಳಿಗೆ ಅದೇನೋ ತಲೆ ಮುಟ್ಟಿದ್ರೆ ಅವಳಿಗೆ ಇಷ್ಟ ಆಗಲ್ಲ. ಹಾಂ, ನಾನು ನಿಸರ್ಗ ಮನೆ ಹತ್ರ ಬಂದಿದ್ದೆ. ಹಾಂ ಬರ್ತೀನಿ, ಸಂಜೆ ಬರ್ತೀನಿ. ಅಮ್ಮಂಗೆ ಒಂದು ಫೋನ್ ಮಾಡಿ, ಅದಕ್ಕೆ ಇನ್ನೊಂದು ನಂಬರ್ ಕುಡಿ. ಕೈಯಲ್ಲಿ ಗಲೀಜಿತ್ತು, ಬಟ್ಟೆ ಮೇಲೆ ಬಿದ್ದಿತ್ತು. ಕುಡಿ ಕೊಡ್ತೀನಿ, ಕುಡಿ. ಅದು ಕೊಟ್ಟ. ಹಾಂ, ಇಲ್ಲ ಐತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ತೊಗೊಂಡು ಆ್ಯಂಡ್ ನಾವು ಆ ಸ್ಪೆಷಲ್ ಕೆಲಸಕ್ಕೆ ಬಂದಿರೋದು ಏನಪ್ಪ ಅಂದರೆ ಸ್ಕೂಟಿ ನೋಡೋಣ ಗಿರೀಶ್ ಅವ್ರಿಗೆ ಅಂತ. ಆ್ಯಂಡ್ ನಾವೆಲ್ಲಿ ಫಸ್ಟು ದೊಡ್ಡ ಕಲ್ಸಂದ್ರ ಹತ್ರ ಇರೋ TVSಗೆ ಬಂದಿದ್ದು. ಆ್ಯಂಡ್ ನಾವು ಸ್ಪೆಷಲಿ ಎಲೆಕ್ಟ್ರಿಕ್ ಬೈಕ್ನ ನೋಡ್ತಾ ಇರೋದು. ಆ್ಯಂಡ್ ಇಲ್ಲಿ ಗೈಸ್ ನನಗೆ, ನನ್ನ ತಮ್ಮಗೆ, ನನ್ನ ಹಸ್ಬೆಂಡ್ 3 ಜನಕ್ಕೂ TVS ಬ್ರ್ಯಾಂಡ್ದು ಎಲೆಕ್ಟ್ರಿಕ್ ಸ್ಕೂಟರ್ ನಮಗೆ ಇಷ್ಟ ಆಗಿಲ್ಲ. ಸೊ ನಾವು ತಗೊಂಡಿಲ್ಲ ಕೂಡ, ಜಸ್ಟ್ ಎಂಕ್ವೈರಿ ಮಾಡಿ ಹಂಗೆ ಬಂದಿದ್ದು. ಇನ್ನೊಂದು ಏನಪ್ಪ ಅಂದರೆ ಇವ್ರಿಗೆ ನಂಬರ್ ಕೊಟ್ಟರೆ ಸಾಕು, ಒಂದು 100 ಸರಿ ಫೋನ್ ಮಾಡ್ತಾರೆ. ಬಟ್ ಈ ಸತಿ ನಾವು ರಾಂಗ್ ನಂಬರ್ ಕೊಟ್ಬಿಟ್ಟು ಬಂದಿರೋದು. ಸೊ ಗೈಸ್, ಇನ್ನು ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಈಸಿ ಗೈಸ್ ಸಬ್ಸ್ಕ್ರೈಬ್ ಮಾಡೋದು, ದುಡ್ಡು ಬೇಕಾಗಲ್ಲ, ಏನೂ ಬೇಕಾಗಲ್ಲ, ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಆಯಿತು. ನಮಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಾವು ಏತರ್ ಬ್ರ್ಯಾಂಡ್ದು ಸ್ಕೂಟಿ ನೋಡೋಣ ಅಂತ ಹೋದೋ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಕ್ಲೋಸ್ ಆಗಿಬಿಟ್ಟಿತ್ತು, ಇಂಡಿಪೆಂಡೆನ್ಸ್ ಡೇ ಇತ್ತು ಅಂತ. ಸೊ ನೆಕ್ಸ್ಟ್ ದಿನ ನಾವು ಹೋಗಿ ಮತ್ತೆ ವಿಚಾರಿಸಿ ನಮಗೆ ಇಷ್ಟ ಆಯಿತು ಒಂದು ಸ್ಕೂಟಿ. ಸೊ ಅದಕ್ಕೋಸ್ಕರ ನಾವು ಅದನ್ನ ಬುಕ್ ಮಾಡಿ ಬಂದೋ. ಆ್ಯಂಡ್ ನೆಕ್ಸ್ಟ್ ವೀಕ್ ಬರುತ್ತೆ ಗೈಸ್, ಬಂದಾಗ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಆ್ಯಂಡ್ ಅಲ್ಲಿಂದ ನಾನು ಹಂಗೇನೆ ಕೆಲ್ಸಕ್ಕೆ ಹೋದೆ. ಸೊ ಇಲ್ಲಿ ನನ್ನ ಮಗಳು ಬಾಯ್ ಮಾಡಿ ಕಳಿಸ್ತಾ ಇದ್ದಾಳೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಗೈಸ್.